ಹೋಗ್ರು ಈಗ್ಲಾರು ಹೋಗಿ ನೋಡಿ. ಮತ್ತೆ ಸಮೀರಣ್ಣ ಮತ್ತೆ ಇನ್ನೊಂದು ಹೊಸ್ದಾಗಿ ಒಳ್ಳೆ ವಿಡಿಯೋ ಹಾಕೋನೆ, ಅದನ್ನಾರು ನೋಡಿ ಬುದ್ಧಿ ಕಲೀರಿ. ನನ್ನನ್ನೇನೋ ಮಾರ್ಕೊಂಡಿನಿ ಅಂತಿದ್ರಲ್ವಾ, ಮಾರ್ಕೊಂಡಿದೀನಿ. ಇವಾಗ ಹೇಳ್ತೀನಿ ನೋಡಿ ಆ ಕೇಸ್ ನಂಬರ್ನ. NC 2025 KSC 2192 ಮತ್ತೆ WPN ನಂಬರ್ 19382 ಆಫ್ 2023 ಪ್ರಕಾರ ಹೈಕೋರ್ಟಿಂದ ಸ್ಟೇ ಆರ್ಡರ್ ಬಂದಿತ್ತು, ಹೋರಾಟ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಮಾಡಿರ್ಲಿಲ್ಲ ಆಯ್ತಾ. ಆಮೇಲೆ ಯಾರು ಹೇಳ್ತಿದ್ರಲ್ಲ ನನ್ನನ್ನು ನಾನು ಮಾರ್ಕೊಂಡಿನಿ ಅಂತ. ಮಾರ್ಕೊಂಡಿನಪ್ಪ, ಇವಾಗ್ಲೂ ಮಾರ್ಕತ ಇದೀನಿ. ನಿನ್ನೆ ಹೈಕೋರ್ಟಿಂದ ಆರ್ಡರ್ ಬಂದೈತೆ ಮಾಡಿ ಅಂತ, ಏನಂತ ಮಾಡಿ ಹೋರಾಟನ ಅಂತ. ನಿನ್ನೆ ಹೈಕೋರ್ಟಿಂದ ಮಾಡ್ತೀನಿ ಕೂಡ. ಆಮೇಲೆ ಯಾರು ಹೇಳ್ತಿದ್ರಲ್ಲ ಮಟ್ಟಣ್ಣ ಸಾಹೇಬ್ರು, ನಿನ್ನೆ ಆ ಫೋಟೋ ಕಳಿಸಿದ್ಮೇಲೆ ನಾನು ಮಾಡ್ಬೇಕು ಅಂತ ಹೊರಟಿರೋದು. ಇಲ್ಲ ಅಂದ್ರೆ ಮಾಡ್ತಿರ್ಲಿಲ್ಲ. ಇರೋದನ್ನ ಹೇಳ್ತೀನಿ. ಯಾಕೆ ಅಂದ್ರೆ ನನ್ ಬ್ಯಾಕ್ ಬೋನ್ ಯಾರು ಇಲ್ಲ, ನನಗೋ ತಂದೆ ಇಲ್ಲ, ನನಗೋ ನಮ್ಮ ಅಮ್ಮ ಒಂದೇ. ಆ ಕಾರಣಕ್ಕೋಸ್ಕರ ಭಯ ಪಡ್ತೀನಿ ಹೊರತು ಯಾರಿಗೋಸ್ಕರನೂ ಭಯ ಪಡ್ತಿರ್ಲಿಲ್ಲ. ಇನ್ನೊಂದು, ಯಾವ ನಾಯಿಗಳು ಮಾತಾಡ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಭಯ ಎಲ್ಲ ಪಡ್ತಿರಲ್ಲ. ಇನ್ನೊಂದು ಏನ್ ಗೊತ್ತಾ, ನಾನು ಯಾರಿಗೂ ನನ್ನನ್ನು ನಾನು ದುಡ್ಡಿಗೆ ಮಾರ್ಕೊಂಡಿಲ್ಲ. ಇರೋದೊಂದು ಸತ್ಯ ಹೇಳ್ತೀನಿ, ನನ್ನನ್ನು ನಾನು ಯಾರಿಗೂ ದುಡ್ಡಿಗೆ ಮಾರ್ಕೊಂಡಿಲ್ಲ. ಏನ್ ಹೈಕೋರ್ಟ್ ಇಂದ ಸ್ಟೇ ಆರ್ಡರ್ ಬಂದಿತ್ತು ಅದಕ್ಕೋಸ್ಕರ ನಿಲ್ಸಿದೆ. ಇನ್ನು ಪಾಂಪ್ಲೆಟ್ಗಳೆಲ್ಲ 1000 ಪಾಂಪ್ಲೆಟ್ಗಳು ಹಂಗೆ ನಿಂತಿದ್ದಾವೆ. ಮತ್ತೆ ನಾನು ಏನ್ ಬ್ಯಾನರ್ ಮಾಡ್ಸಿದ್ನೋ ಅದು ಕೂಡ ಅಲ್ಲೇ ಇದೆ. ನೀವೆಲ್ಲ ಅನ್ಕೋಬಹುದು ಏನ್ ದುಡ್ಡಿಗೆ ಮಾರ್ಕೊಂಡ, ಎಂತದು ಮಾರ್ಕೊಂಡಿಲ್ಲ. ಇವಾಗ್ಲಾರು ಹೋಗಿ ವಿಡಿಯೋ ನೋಡಿ. ಡಿಲೀಟ್ ಆಗೋಕ್ಕಿಂತ ಮುಂಚೆ ಅಂತ ಎಲ್ಲ ಹೇಳಲ್ಲ, ವಿಡಿಯೋ ಡಿಲೀಟ್ ಆಗೋದು ಇಲ್ಲ. ಹೋಗಿ ನೋಡಿ ಆಯ್ತಾ, ಸಕ್ಕತ್ತಾಗೈತೆ. ಪ್ಲೀಸ್ ನೋಡಿ. ಜಸ್ಟಿಸ್ ಫಾರ್ ಸೌಜನ್ಯ.